ನಮಸ್ಕಾರ ದೇವ್ರು. ತುಂಬಾ ಜನ ಹೇಳ್ತಾರೆ ಇಂಡಿಯನ್ ಸಿನಿಮಾದಲ್ಲಿ ಯುನಿಕ್ನೆಸ್ ಇಲ್ಲ, ಬರೀ ಕಾಪಿ ಮಾಡ್ತಾರೆ ಅಂತ. ಆದ್ರೆ ಇವತ್ ನಾನು ಹೇಳ್ತಿರೋ ಈ 10 ಮೂವಿಗಳು ನೀವು ನೋಡಿದ್ರೆ ನೀವು ಯಾವತ್ತು ಹಾಲಿವುಡ್ ಮೂವಿ ಜೊತೆ ನಮ್ಮ ಇಂಡಿಯನ್ ಸಿನಿಮಾಗಳನ್ನ ಕಂಪೇರ್ ಮಾಡಲ್ಲ. ಟಾಪ್ 10 ಇಂಡಿಯನ್ ಮೂವೀಸ್ ದಟ್ ಆರ್ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್. ನಂಬರ್ 10 ಮೇಲೆ 2018 ಪರಿ, ಅನುಷ್ಕಾ ಶರ್ಮಾ ಅವರ ಕರಿಯರ್ ನ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಮೂವಿಯಲ್ಲಿ ನಿಮ್ಗೆ ನೋಡಕ್ ಸಿಗುತ್ತೆ. ಇದೊಂದು ನಾರ್ಮಲ್ ದೇವ ಭೂತದ ಕತೆ ಅಲ್ಲ. ಅನುಷ್ಕಾ ಶರ್ಮಾ ರಿಸ್ಕ್ ಟೇಕಿಂಗ್ ಆಕ್ಟರ್ ಅಂತ ಈ ಮೂವಿ ಪ್ರೂವ್ ಮಾಡುತ್ತೆ. ಮೂವಿಯ ಸ್ಟೋರಿ ಬಗ್ಗೆ ಸ್ವಲ್ಪ ಹೇಳಿದ್ರು ಕೂಡ ಸ್ಪಾಯ್ಲರ್ ಆಗುತ್ತೆ. ಹಾಗಂತ ಮೂವಿ ಪರ್ಫೆಕ್ಟ್ ಇಲ್ಲ, ಬಟ್ ಸೇಮ್ ರೆಗ್ಯುಲರ್ ಮೂವಿ ನೋಡಿ ನಿಮಗೆ ಬೋರ್ ಆದ್ರೆ ಈ ಮೂವಿನ ಒಂದ್ಸರಿ ಟ್ರೈ ಮಾಡಿ. ಈ ಮೂವಿನ ರಾತ್ರಿ ಸಮಯದಲ್ಲಿ ಲೈಟ್ ಆಫ್ ಮಾಡಿ ನೋಡಿ. ಈ ಮೂವಿ ನಿಮ್ಗೆ ಪ್ರೈಮ್ ವಿಡಿಯೋ ಮೇಲೆ ನೋಡಕ್ ಸಿಗುತ್ತೆ. ನಂಬರ್ 9 ಮೇಲೆ 2016 ಟ್ರ್ಯಾಪ್ಡ್. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಅಪಾರ್ಟ್ಮೆಂಟ್ ರೂಮ್ ಅಲ್ಲಿ ನೀವು ಲಾಕ್ ಆಗಿದ್ದೀರಾ. ಆ ಪೂರ್ತಿ ಬಿಲ್ಡಿಂಗ್ ಅಲ್ಲಿ ಯಾರು ಇಲ್ಲ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅಷ್ಟೇ ಇದ್ದಾನೆ. ಪ್ರಾಬ್ಲಮ್ ಏನಂದ್ರೆ ಅವನಿಗೆ ನೀವು ಕಿರುಚಾಡೋದು ಕೇಳಿಸಲ್ಲ. ಅದೇ ಈ ಟ್ರ್ಯಾಪ್ಡ್ ಮೂವಿಯಲ್ಲಿ ನಿಮಗೆ ನೋಡಕ್ ಸಿಗುತ್ತೆ. ಫುಡ್ ವಾಟರ್ ಇಲ್ಲದೆ ಹೇಗೆ ಬದುಕ್ತಾನೆ ಅನ್ನೋದೇ ಸ್ಟೋರಿ. ಈ ಮೂವಿಲಿ ರಾಜ್ಕುಮಾರ್ ರಾವ್ ಅವರ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ನಿಮಗೆ ನೋಡಕ್ ಸಿಗುತ್ತೆ. ನಂಬರ್ 8 ಮೇಲೆ ಆಪ್ಟಾ ಮಾನೋಸ್. ಇದೊಂದು ಮರಾಠಿ ಮೂವಿ, ಆದ್ರೂ ಕೂಡ ನಿಮ್ಮನ್ನ ಶಾಕ್ ಮಾಡುತ್ತೆ. ಮೂವಿಯ ಸ್ಟೋರಿ ಏನಂದ್ರೆ ಒಬ್ಬ ರಿಟೈರ್ಡ್ ಓಲ್ಡ್ ಮ್ಯಾನ್ ಬಾಲ್ಕನಿಯಿಂದ ಕೆಳಗೆ ಬಿದ್ದು ಸತ್ತೋಗ್ತಾನೆ. ನಾನಾ ಪಾಟೇಕರ್ ಇನ್ವೆಸ್ಟಿಗೇಟರ್ ಆಫೀಸರ್ ಆಗಿ ಬರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಸ್ಟೋರಿ ನಿಮ್ಗೆ ಸಿಂಪಲ್ ಅನ್ಸಬಹುದು, ಆದ್ರೆ ಟ್ರಸ್ಟ್ ಮೀ, ಸಿಂಪಲ್ ಅಲ್ಲ. ನಿಮ್ಗೆ ಸ್ವಲ್ಪ ಆದ್ರೂ ಮರಾಠಿ ಅರ್ಥ ಆಗುತ್ತೆ ಅಥವಾ ಸಬ್ ಟೈಟಲ್ ಕೂಡ ಓಕೆ ಅಂದ್ರೆ ಈ ಮೂವಿನ ಮಿಸ್ ಮಾಡಬೇಡಿ. ಅಂಡ್ ಈ ಮೂವಿ ನಿಮಗೆ ಯೂಟ್ಯೂಬ್ ಮೇಲೆ ನೋಡಕ್ ಸಿಗುತ್ತೆ. ನಂಬರ್ 7 ಮೇಲೆ 2019 ಗೇಮ್ ಓವರ್. ಸ್ವಪ್ನ ಒಬ್ಳು ಗೇಮ್ ಡಿಸೈನರ್ ಇರ್ತಾಳೆ. ಅವಳಿಗೆ ಒಂದು ರೋಗ ಇರುತ್ತೆ. ಅವಳಿಗೆ ಡಾರ್ಕ್ನೆಸ್ ಇಂದ ಭಯ ಆಗುತ್ತೆ. ಒಂದಿನ ಅವಳ ಮನೆಗೆ ಒಬ್ಬ ಸೀರಿಯಲ್ ಕಿಲ್ಲರ್ ಬರ್ತಾನೆ. ಅವಾಗ ಅವಳ ಜೀವನ ಹೇಗೆ ಗೇಮ್ ಓವರ್ ಆಗುತ್ತೆ ಅನ್ನೋದೇ ಸಸ್ಪೆನ್ಸ್. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಇದೆ, ಆದ್ರೆ ಸೆಕೆಂಡ್ ಹಾಫ್ ಮಾತ್ರ ಬೆಂಕಿ. ಈ ಮೂವಿ ನಿಮ್ಗೆ ನೆಟ್ಫ್ಲಿಕ್ಸ್ ಮೇಲೆ ನೋಡಕ್ ಸಿಗುತ್ತೆ. ನಂಬರ್ 6 ಮೇಲೆ 2016 ಸರ್ಬ್ಜೀತ್. ಈ ಮೂವಿ ಬೇಸ್ಡ್ ಆನ್ ರಿಯಲ್ ಸ್ಟೋರಿ ಮೇಲಿದೆ. ಎಣ್ಣೆ ನಶೆಯಲ್ಲಿ ಸರ್ಬ್ಜೀತ್ ಇಂಡಿಯನ್ ಬಾರ್ಡರ್ ನ ಕ್ರಾಸ್ ಮಾಡಿ ಪಾಕಿಸ್ತಾನಕ್ಕೆ ಹೋಗ್ತಾನೆ. ಪಾಕಿಸ್ತಾನ ಆರ್ಮಿ ಕೈಯಲ್ಲಿ ಸಿಕ್ಕಾಕೊಳ್ತಾನೆ. ಸರ್ಬ್ಜೀತ್ ಗೆ ಇನ್ನೋಸೆಂಟ್ ಪ್ರೂವ್ ಮಾಡಿ ಹೇಗೆ ವಾಪಸ್ ತರ್ತಾರೆ ಅಥವಾ ಇಲ್ಲ ಅನ್ನೋದೇ ಸ್ಟೋರಿ. ರಣದೀಪ್ ಹೂಡಾ ಅವರ ಡೆಡಿಕೇಶನ್ ಫಾರ್ ದಿಸ್ ರೋಲ್ ಅಂಡ್ ಪವರ್ಫುಲ್ ಆಕ್ಟಿಂಗ್ ಈ ಮೂವಿಯ ಬಿಗ್ಗೆಸ್ಟ್ ಹೈಲೈಟ್. ಪ್ರೈಮ್ ಮತ್ತೆ ಯೂಟ್ಯೂಬ್ ನಲ್ಲಿ ಈ ಮೂವಿ ನಿಮ್ಗೆ ನೋಡಕ್ ಸಿಗುತ್ತೆ. ನಂಬರ್ 5 ಮೇಲೆ ಸೂಪರ್ ಡ್ಯೂಲೆಕ್ಸ್. ಈ ಮೂವಿಯಲ್ಲಿ ವಿಜಯ್ ಸೇತುಪತಿ ಅವರು ಟ್ರಾನ್ಸ್ಜೆಂಡರ್ ರೋಲ್ ನಲ್ಲಿ ನಿಮಗೆ ನೋಡಕ್ ಸಿಗ್ತಾರೆ. ಈ ಮೂವಿಲಿ ಮಲ್ಟಿಪಲ್ ಸ್ಟೋರೀಸ್ ತೋರಿಸ್ತಾರೆ. ಎಂಡ್ ನಲ್ಲಿ ಆ ಎಲ್ಲಾ ಸ್ಟೋರೀಸ್ ಒಂದೇ ಕಡೆ ಜಾಯ್ನ್ ಆಗುತ್ತೆ. ಲೈಫ್, ಸೆಕ್ಸ್ ಮತ್ತೆ ಮೊರಾಲಿಟಿ ಬಗ್ಗೆ ಮಾತಾಡೋ ಈ ಮಾಸ್ಟರ್ ಪೀಸ್ ಮೂವಿ ನಿಮ್ಗೆ ನೆಟ್ಫ್ಲಿಕ್ಸ್ ಮೇಲೆ ನೋಡಕ್ ಸಿಗುತ್ತೆ. ನಂಬರ್ 4 ಮೇಲೆ 2012 ಕಹಾನಿ. ಒಬ್ಳು ಪ್ರೆಗ್ನೆಂಟ್ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿ ತನ್ನ ಮಿಸ್ಸಿಂಗ್ ಹಸ್ಬೆಂಡ್ ನ ಹುಡುಕೊಂಡು ಲಂಡನ್ ಇಂದ ಕೋಲ್ಕತ್ತಾಗೆ ಬರ್ತಾಳೆ. ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಬಿಗ್ ಟ್ವಿಸ್ಟ್ ನಿಮ್ಮನ್ನ ಶಾಕ್ ಮಾಡುತ್ತೆ. ಈ ಮೂವಿ ನಿಮ್ಗೆ ಪ್ರೈಮ್ ವಿಡಿಯೋ ಮೇಲೆ ನೋಡಕ್ ಸಿಗುತ್ತೆ. ನಂಬರ್ 3 ಮೇಲೆ 2018 ರತ್ಸಾಸನ್. ಸೈಕೋ ಕಿಲ್ಲರ್ ಬಗ್ಗೆ ತುಂಬಾ ಮೂವೀಸ್ ಗಳು ಬಂದಿರಬಹುದು, ಆದ್ರೆ ಈ ಮೂವಿ ತುಂಬಾ ಡಿಫ್ರೆಂಟ್. ಈ ಮೂವಿಲಿ ವಿಲನ್ ಗೆ ತುಂಬಾ ಸ್ಟ್ರಾಂಗ್ ಆಗಿ ತೋರಿಸಿದ್ದಾರೆ. ಅದೇ ಈ ಮೂವಿಯ ಪ್ಲಸ್ ಪಾಯಿಂಟ್. ಅರ್ಜುನ್ ತನ್ನ ಫಿಲ್ಮ್ ಮೇಕಿಂಗ್ ಡ್ರೀಮ್ ಬಿಟ್ಟು ಪೊಲೀಸ್ ಆಫೀಸರ್ ನ ಜಾಬ್ ಮಾಡ್ತಿದ್ದಾನೆ. ಒಂದಿನ ಒಂದು ಸೈಕೋ ಕಿಲ್ಲರ್ ನ ಕೇಸ್ ಬರುತ್ತೆ. ಆಮೇಲೆ ಅವನ ಲೈಫ್ ಉಲ್ಟಾ ಪಲ್ಟಾ ಆಗುತ್ತೆ. ಇಂಡಿಯನ್ ಸಿನಿಮಾಗಳಲ್ಲಿ ಬಂದ ಒನ್ ಆಫ್ ದಿ ಬೆಸ್ಟ್ ಸೈಕೋ ಥ್ರಿಲ್ಲರ್ ಮೂವಿ. ಈ ಮೂವಿ ನಿಮಗೆ ಜಿಯೋ ಹಾಟ್‌ಸ್ಟಾರ್ ಮೇಲೆ ನೋಡಕ್ ಸಿಗುತ್ತೆ. ನಂಬರ್ 2 ಮೇಲೆ ಬ್ಲಾಕ್ ಫ್ರೈಡೆ. ಈ ಮೂವಿನ ಅನುರಾಗ್ ಕಶ್ಯಪ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಮೂವಿನ ಬ್ಯಾನ್ ಮಾಡಿದ್ರು 2004 ನಲ್ಲಿ. 2007 ನಲ್ಲಿ ಈ ಮೂವಿನ ಸುಪ್ರೀಂ ಕೋರ್ಟ್ ರಿಲೀಸ್ ಮಾಡಕ್ಕೆ ಪರ್ಮಿಷನ್ ಕೊಡುತ್ತೆ. ಇದು ಬರೀ ಸಿನಿಮಾ ಅಲ್ಲ, ಇದು ರಾ ರಿಯಾಲಿಟಿ. ಈ ಮೂವಿ ಬೇಸ್ಡ್ ಆನ್ ರಿಯಲ್ ಸ್ಟೋರಿ ಮೇಲೆ ಇದೆ. 1993 ಬಾಂಬ್ ಬ್ಲಾಸ್ಟ್ ಇಂದ ಯಾರಿದ್ರು ಅನ್ನೋದೇ ಸ್ಟೋರಿ. ಇದನ್ನ ಬರೀ ಮೂವಿ ತರಾನೇ ನೋಡಿ, ರಿಲಿಜಿಯಸ್ ಆಗಿ ನೋಡ್ಬಿಡಿ. ಈ ಮೂವಿ ನಿಮಗೆ ಯೂಟ್ಯೂಬ್ ನಲ್ಲಿ ಫ್ರೀ ಆಗಿ ನೋಡಕ್ ಸಿಗುತ್ತೆ. ಅಂಡ್ ನಂಬರ್ 1 ಮೇಲೆ 2018 ತುಂಬಾಡ್. ಈ ಮೂವಿ ಇಂಡಿಯನ್ ಸಿನಿಮಾದ ಪ್ರೈಡ್ ಅಂದ್ರೆ ತಪ್ಪಾಗಲ್ಲ. ಹಾರರ್, ಥ್ರಿಲ್ಲರ್ ಮತ್ತೆ ಮೈಥಾಲಜಿನ ಮಿಕ್ಸ್ ಮಾಡಿ ಒಂದು ಮಾಸ್ಟರ್ ಪೀಸ್ ಮೂವಿ ಮಾಡಿದ್ದಾರೆ. ಈ ಮೂವಿಯ ಸಿನಿಮಾಟೋಗ್ರಫಿ ಅಂಡ್ ಹಸ್ತರ್ ಕ್ಯಾರೆಕ್ಟರ್ ವರ್ಲ್ಡ್ ಕ್ಲಾಸ್ ಲೆವೆಲ್ ಅಲ್ಲಿ ಇದೆ. ಮನುಷ್ಯನ ದುರಾಸೆ ಮತ್ತೆ ಅಹಂಕಾರ ಎಷ್ಟು ಡೇಂಜರಸ್ ಅನ್ನೋದೇ ಈ ಮೂವಿ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಒನ್ ಆಫ್ ದಿ ಬೆಸ್ಟ್ ಮೂವಿ ಎವರ್ ಮೇಡ್ ಇನ್ ಇಂಡಿಯನ್ ಹಿಸ್ಟ್ರಿ. ರಿಲೀಸ್ ಆದಾಗ ಈ ಮೂವಿನ ಯಾರು ನೋಡಿರಲಿಲ್ಲ, ಫ್ಲಾಪ್ ಕೂಡ ಆಯ್ತು. ಬಟ್ ಟೈಮ್ ಹೋಗ್ತಾನೆ ಕಲ್ಟ್ ಕ್ಲಾಸಿಕ್ ಮೂವಿ ಆಯ್ತು. ಈ 10 ಮೂವಿಗಳಲ್ಲಿ ನೀವು ಯಾವ ನೋಡಿದ್ದೀರಾ? ಈ ವಿಡಿಯೋನ ಪಾರ್ಟ್ 2 ಬೇಕಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಈ ತರ ಒರಿಜಿನಲ್ ಕಂಟೆಂಟ್ ಮೂವೀಸ್ ಮಿಸ್ ಆಗಬಾರ್ದಂದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ಸಚ್ಚಿ ಎಕ್ಸ್ಪ್ಲೇನ್.